ನೀವೇನಾದ್ರೂ ಧ್ರುವ ಸರ್ಜಾ ಅವರ ಫ್ಯಾನ್ ಆಗಿದ್ರೆ ಈ ಸಿನಿಮಾ ನಿಮ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಕೇಡಿ ನಿಮ್ಗೆ ಮೋಡಿ ಮಾಡೋದು ಪಕ್ಕ. ಆದ್ರೆ ಬೇರೆಯವರಿಗೆ ವೇಟ್ ನಿಜ ಏನು ಅಂತ ನಾನ್ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ಕೆಡಿ ದ ಡೆವಿಲ್ ಇದು ಪ್ರೇಮ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೆ ರೇಷ್ಮಾ ನಾನಯ್ಯ ಅವರು ಆಕ್ಟ್ ಮಾಡಿದ್ದಾರೆ. ಇದು ಆಕ್ಚುಲಿ 1970ರಲ್ಲಿ ಸೀಮೆಎಣ್ಣೆ ವ್ಯಾಪಾರಿಯಾದ ಕಾಳಿದಾಸ ಅಂಡ್ ಅವರ್ ಫ್ಯಾಮಿಲಿ ಮತ್ತೆ ಅಂಡರ್ವುಡ್ ಸುತ್ತ ನಡೆಯೋ ಕತೆ. ಕಾಳಿನ ಯೂಸ್ ಮಾಡ್ಕೊಂಡು ಅಂಡರ್ವರ್ಲ್ಡ್ ಕಂಟ್ರೋಲ್ ತಗೋಬೇಕು ಅಂತ ತುಂಬಾ ಜನ ಪ್ಲಾನ್ ಮಾಡ್ತಿರ್ತಾರೆ. ಆದ್ರೆ ಕಾಳಿದಾಸ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸುಮ್ನಿರ್ತಾರೆ. ಹಿಂಗೆ ಇದ್ರೂ ಕೂಡ ಒಂದು ಸಿಚುಯೇಷನ್ ನಲ್ಲಿ ಬೇಡ ಅಂದ್ರೂ ಅಂಡರ್ವರ್ಲ್ಡ್ ಡಾನ್ ಗಳನ್ನ ಎದುರಿಸೋ ಟೈಮ್ ಬರುತ್ತೆ. ಆ ಸಿಚುಯೇಷನ್ ಅಲ್ಲಿ ಅಂಡರ್ವರ್ಲ್ಡ್ ಡಾನ್ ಗಳನ್ನ ಹೇಗ್ ಎದುರಿಸ್ತಾರೆ, ಹೇಗ್ ಫ್ಯಾಮಿಲಿನ ಸೇವ್ ಮಾಡ್ತಾರೆ ಅಂಡ್ ಫೈನಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಮಾಸ್ ಆಕ್ಷನ್ ಸೀನ್ಸ್. ಆಕ್ಷನ್ ಸೀನ್ಸ್ ಅನ್ನೋದಕ್ಕಿಂತ ಆಕ್ಷನ್ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಅಂಡ್ ಧ್ರುವ ಸರ್ಜಾ ಅವರ ಹೈ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಆ ಶಿಳ್ಳೆ, ಆ ಚಪ್ಪಾಳೆ ಫ್ಯಾನ್ಸ್ ಗಳಿಗಂತೂ ಹಬ್ಬನೇ ಬಿಡಿ. ಇನ್ನು ಹೀರೋಯಿನ್ ಕೂಡ ಬೆಂಕಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೂ ಆ ಪರ್ಫಾರ್ಮೆನ್ಸ್ಗೂ ಒಂಥರ ಧೂಳೆ ಬರ್ಸಿದ್ದಾರೆ. ಹಾಗೆ ನಮ್ಮ ರವಿಚಂದ್ರನ್ ಅವರು, ಸಂಜಯ್ ದತ್ ಅವರು, ರಮೇಶ್ ಅರವಿಂದ್ ಅವರು ಇವರೆಲ್ಲ ಸ್ಕ್ರೀನ್ ಮೇಲೆ ಬಂದ್ರೇನೆ ಒಂಥರ ಎನರ್ಜಿ ಇತ್ತು. ಕ್ಲೈಮ್ಯಾಕ್ಸ್ ನಲ್ಲಂತೂ ಸುದೀಪ್ ಅವರು ಬಂದ್ರು ನೋಡಿ, ಥಿಯೇಟರ್ ನಲ್ಲಿ ಶಿಳ್ಳೆ ಬಿಟ್ರೆ ಇನ್ನೇನು ಕೇಳಿಸ್ತಾ ಇರ್ಲಿಲ್ಲ. ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು. ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಇದೊಂದು ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಕಡೆ ಇದು ಪ್ರೇಮ್ ಅವರ ಡೈರೆಕ್ಷನ್ ಮೂವಿ ಅಂತ ಪದೇ ಪದೇ ನೆನಪಿಸ್ತಾರೆ. ಅವ್ರ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಧ್ರುವ ಸರ್ಜಾ ಅವರ ಎಂಟ್ರಿ ಇರ್ಬೋದು ಅಂಡ್ ಆ ಇನೋಸೆನ್ಸ್, ಆ ಹವಾಯ್ ಚಪ್ಲಿ, ಆಕ್ಚುಲಿ ನನಗೆ ಹಳೆ ಪ್ರೇಮ್ ಬಂದ್ರೇನೋ ಅಂತ ಅನ್ನಿಸ್ತು. ಕೆಲವು ಮೂವಿ ನೆನಪಾದ್ವು, ಕರಿಯಾ ಇರ್ಬೋದು ಅಂಡ್ ಜೋಗಿ ಎಲ್ಲ ಇವರದೇ ಡೈರೆಕ್ಷನ್ ಅಲ್ಲಿ ಇರೋದು ಮೂವಿ. ಅಂಡ್ ಫೈನಲಿ ಸುದೀಪ್ ಅವರ ಲುಕ್ ನೋಡಿ ಮಾರ್ಕ್ ಮೂವಿ ಕೂಡ ನೆನಪಾಯ್ತು. ಹಾಗೆ ನೆಗೆಟಿವ್ ಕಡೆ ಬಂದ್ರೆ ಸಮ್ ಟೈಮ್ಸ್ ಓವರ್ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಅಂಡ್ ಸ್ಟೋರಿ ಕೂಡ ಸ್ವಲ್ಪ ರಿಪೀಟೆಡ್ ಆಗಿತ್ತು. ಬಟ್ ಇದನ್ನೆಲ್ಲ ಬಿಟ್ರೆ ಮೂವಿ ಅದ್ಭುತವಾಗಿದೆ. ಡಬಲ್ ಮೀನಿಂಗ್ ಕಾಮಿಡೀಸ್ ಗಳು ಇದೆ. ಎಲ್ಲಾ ಸಾಂಗ್ ಸೂಪರ್ ಹಿಟ್ ಆಗಿದೆ ಅಂಡ್ ಸಿಚುಯೇಷನ್ ಗೆ ತಕ್ಕಂಗೆ ಕೂಡ ಇದೆ. ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೊತೆ ವಿಜುವಲ್ ಟ್ರೀಟ್ಮೆಂಟ್ ಅಂತೂ ಮಸ್ತ್ ಆಗಿತ್ತು. ನಾನಂತೂ ಪಾರ್ಟ್ 2ಗೆ ವೇಟ್ ಮಾಡ್ತಿದ್ದೀನಿ. ತುಂಬಾ ಕ್ವಶನ್ಸ್ ಇದೆ. ಐ ಥಿಂಕ್ ಅದಕ್ಕೆಲ್ಲ ಉತ್ತರ ಪಾರ್ಟ್ 2 ನಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ. ಇಂತ ಹೈ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಜೊತೆ ಬೆಂಕಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ವಿಜುವಲ್ ಟ್ರೀಟ್ಮೆಂಟ್ ಇರೋ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದು ಈ ಮೂವಿ ರಿವ್ಯೂ ಆಗಿತ್ತು. ನೀವು ಕೂಡ ಸಿನಿಮಾ ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.